ಹಲೋ, ನಮ್ಮ 100 ದಿನದ ಚಾಲೆಂಜಲ್ಲಿ 3ನೇ ದಿನಕ್ಕೆ ಎಲ್ರಿಗೂ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಇಡ್ಲಿ ಮಾಡಿದ್ದೆ. ಸೊ ಆಲ್ರೆಡಿ ನೀರು ಬಿಸಿ ಆಗೋಕ್ಕಿಟ್ಟಿದ್ದೆ, ನೀರು ಸರಿಯಾಗಿದೆ. ಇವಾಗ ಇಡ್ಲಿ ಹಾಕೋಣ ಬನ್ನಿ. ಸೊ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಇಡ್ಲಿ ಫ್ರಿಜ್ಜಲ್ಲಿಟ್ಟು ಅದು ನೆಕ್ಸ್ಟ್ ಡೇ ಅದನ್ನು ಇಡ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ತುಂಬ ಸ್ಮೂತಾಗಿ ಬರುತ್ತೆ. ಹಾಗೆ ನನ್ನ ಮಗಳಿಗೆ ಶಾರ್ಟ್ ಬ್ರೇಕ್ಗೆ ಏನಾದರೂ ಕೊಡಬೇಕಲ್ಲ, ಹಣ್ಣು ಏನಾದರೂ. ಸೊ ಇವತ್ತು ಮಕಾನ ಕಳಿಸೋಣ ಅಂತ ಬೆಣ್ಣೆ ಮತ್ತು ಉಪ್ಪು ಎರಡೇ ಹಾಕಿಬಿಟ್ಟು ಮಕಾನ ಫ್ರೈ ಥರ ಮಾಡಿಬಿಟ್ಟು ಕಳಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ಹುರಿಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಮತ್ತು ಉಪ್ಪು ಅಷ್ಟೇ ಹಾಕೋದು. ಮಸಾಲ ಹಾಕ್ಬೋದು ನೀವು ಬೇಕಿದ್ದರೆ. ಸೊ ತುಂಬ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ. ಬೆಣ್ಣೆ ತುಪ್ಪನೂ ಓಕೆ, ಬಟ್ ಬೆಣ್ಣೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವತ್ತು ಅವಳಿಗೆ ತುಂಬ ಇಷ್ಟ ಆ್ಯಕ್ಚುಲಿ ಮಕಾನ ಅಂದರೆ. ಒಂಚೂರು ಉಪ್ಪು ಹಾಕಿ, ಅದಾದ ನಂತರ ನೀವೇನಾದರೂ ಮಸಾಲ ಹಾಕಬೇಕು ಅಂದರೆ ಲಾಸ್ಟಲ್ಲಿ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಕಾನ ತುಂಬ ಹೆಲ್ದಿ ಫುಡ್. ಅವು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆದ್ದರಿಂದ ಖಂಡಿತವಾಗಿಯೂ ಟ್ರೈ ಮಾಡಿ. ಸೊ ನಮ್ಮ ಮನೇಲಿ ಏನೋ ಮಕಾನ ಇತ್ತು. ನಾರ್ಮಲಾಗಿ ಲೂಸು ಸಿಗುತ್ತೆ, ಈ ರೀತಿ ಇದರಲ್ಲೂ ಬರುತ್ತೆ. ಸೊ ಎಸ್, ಈ ರೀತಿ ಹಾಕಿಬಿಟ್ಟು ಅದನ್ನು ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಅದು ಕುಟ್ರ ಅನ್ನಬೇಕು, ಆವಾಗ ಅಷ್ಟು ಹುರಿಬೇಕು. ಹುರಿದಿದ್ದರೆ ಅದೊಂದು ರೀತಿ ಸ್ಮೂತಾಗಿ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದು ಚೆನ್ನಾಗಿ ಬಾಯಲ್ಲಿಟ್ಟು ಕೂಡಲೇ ಕಟ್ರ್ ಅಂತ ಸೌಂಡ್ ಬರಬೇಕು, ಆವಾಗ ಚೆನ್ನಾಗಿ ಅನಿಸುತ್ತೆ. ಸೊ ಅದನ್ನು ಮಾಡ್ತಾ ಈ ಕಡೆ ಇಡ್ಲಿನೂ ಬೆಂದು ರೆಡಿಯಾಗಿದೆ. ಬೆಳಿಗ್ಗೆ ಆ್ಯಕ್ಚುಲಿ ಎಲ್ಲನೂ ಗಡ್ಬಿಡಿ ಆಗಿಬಿಡುತ್ತೆ. ಇಡ್ಲಿ ಮಾಡಿದ ದಿವಸ ಈಸಿ. ನೋಡಿ ಎಷ್ಟೊಂದು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಇವತ್ತು ಇಡ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಚಟ್ನಿ, ನಾನು ಯೂಶ್ವಲಿ ಚಟ್ನಿ ಮಾಡ್ತೀನಿ, ಸಾಂಬಾರೆಲ್ಲ ಮಾಡೋಕ್ಕೆ ಹೋಗಲ್ಲ, ಅಷ್ಟು ಬೆಳಿಗ್ಗೆ ಎದ್ದು ಅದೆಲ್ಲನೂ ಆಗಲ್ಲ ಅಂತ ಚಟ್ನಿ ಮಾಡಿಬಿಟ್ಟು ಕೊಡ್ತೀನಿ. ಸೊ ಎಸ್, ಮಕಾನ ರೆಡಿಯಾಗಿದೆ, ಇಡ್ಲಿನೂ ರೆಡಿಯಾಗಿದೆ. ನೋಡಿ ಹಾಗೆ ಹಿಡಿದು ಒಡೆದು ಕೂಡಲೇ ಅದು ಹುಡಿ ಆಗಬೇಕು, ಆವಾಗ ಸರಿಯಾಗಿದೆ ಅಂತ. ಇನ್ನೊಂಚೂರು ಹುರಿಬೇಕು, ಬಟ್ ನಾನು ಅಷ್ಟೇ ಸಾಕು ಅಂತ ಬಿಟ್ಟೆ. ಬಿಸಿ ಇದೆಯಲ್ಲ, ಅದು ತಣ್ಣದ ಮೇಲೆ ಸ್ವಲ್ಪ ಸರಿಯಾಗುತ್ತೆ. ಇಡ್ಲಿ ನನ್ನ ಮಗಳಿಗೆ ಇಷ್ಟ ಆ್ಯಕ್ಚುಲಿ. ನೋಡಿ ಇವಳು ರೆಡಿಯಾಗಿ ಕೂತಿದ್ದಾಳೆ, ಇಡ್ಲಿ ತಿಂತಾ ಇದ್ದಾಳೆ. ತುಂಬ ಇಷ್ಟ ಇಡ್ಲಿ, ಬೆಳಿಗ್ಗೆ ಖುಷಿಯಿಂದ ತಿಂತಾಳೆ ಇಡ್ಲಿಯನ್ನು. ಸೊ ಅದಾದ ನಂತರ ನಾವು ಆ್ಯಕ್ಚುಲಿ ನಮ್ಮದು ವಾಷಿಂಗ್ ಮಿಷನನ್ನು ತಗೊಂಡು ಬರೋಣ ಅಂತ ಹೊರಟಿದ್ವಿ. ನಾನು, ನನ್ನ ಗಂಡ, ಮೈದನ ಹೆಂಡತಿ, ನನ್ನ ಕೋಸಿಸ್ಟರ್, ಇಷ್ಟು ಜನ ಹೋಗಿದ್ವಿ ವಾಷಿಂಗ್ ಮಿಷನ್ ತಗೊಂಡು ಬರೋಣ ಅಂತ. ಇಲ್ಲೇ ಪರಿಚಯದವರದ್ದೊಂದು ಅಂಗಡಿ ಇತ್ತು, ಅಲ್ಲಿ ಹೋಗಿ ವಾಷಿಂಗ್ ಮಿಷನನ್ನು ಬುಕ್ ಮಾಡಿಬಿಟ್ಟು ಬಂದ್ವಿ. ಅವರು ಆ್ಯಕ್ಚುಲಿ ಅದೇ ದಿವಸ ತಂದು ಹಾಕಿದರು. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಸೊ ಎಸ್, ಈ ರೀತಿ ನಾವು ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ ತುಂಬ ಟೈಮಿಂದ ತಗೋಬೇಕು ಅಂತ. ಸೊ ನೋಡಿ ಇಲ್ಲೆಲ್ಲನೂ ಇದೆ. ನಾವು ಫ್ರಿಜ್ಜನ್ನು ತಗೊಂಡಿದ್ದು ಇಲ್ಲೇ, ತುಂಬ ಚೆನ್ನಾಗಿತ್ತು. ಇದೇ ವಾಷಿಂಗ್ ಮಿಷಿನ್ನು. ಸೊ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಅಲ್ಲಿ ನಾನೇನು ಅಡುಗೆ ಮಾಡಿರಲಿಲ್ಲ. ಹೋಟ್ಲಲ್ಲಿ ನಮ್ಮದು ಯಾವತ್ತು ನಮ್ಮ ಫೇವ್ರೆಟ್ ಹೋಟೆಲ್ ಒಂದಿದೆ, ಅಲ್ಲಿಗೆ ಮಾತ್ರ ಹೋಗ್ತೀವಿ. ಸೊ ಅಲ್ಲಿ ಊಟ ಮಾಡಿಬಿಟ್ಟು ಬಂದ್ವಿ. ಆ್ಯಕ್ಚುಲಿ ನನ್ನ ಮಗಳು, ಅವಳು ಫ್ರೆಂಡ್ ಇದ್ದಾಳೆ ನಮ್ಮ ಮನೆ ಮೇಲ್ಗಡೆ, ನಮ್ಮ ಓನರ್ ಆಂಟಿ ಮೊಮ್ಮಗಳಿದ್ದಾಳೆ. ಅವಳು ಅಂದರೆ ತುಂಬ ಇಷ್ಟ. ಅವಳು ಆ್ಯಕ್ಚುಲಿ ಬೇರೆ ಕಡೆ ಇರ್ತಾರೆ, ಬೇರೆ ದೇಶದಲ್ಲಿರ್ತಾರೆ. ಅವ್ರು ಇವತ್ತು ಬಂದಿದ್ಲು, 2 ಮಂತ್ಸ್ ಆಗಿತ್ತು. ಇವತ್ತು ಅವರು ಹೊರಡ್ತಾರೆ. ತುಂಬ ಫೀಲ್ ಮಾಡಿಕೊಂಡ್ಳು, ಅಮ್ಮ ಇನ್ನೊಂದು ದಿವಸ ಇರಬೇಕಿತ್ತು ನನ್ನ ಫ್ರೆಂಡು, ಅವಳ ಹೆಸರು ಸಿಹಿ ಅಂತ.
ಅವರು ಫಿನ್ಲ್ಯಾಂಡಲ್ಲಿರ್ತಾರೆ. ತುಂಬ 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 ಚೆನ್ನಾಗಿ ಆಟ ಆಡ್ತಾರೆ. ಇಬ್ಬರೂ ಒಂದೇ ಏಜು. ತುಂಬ ಖುಷಿಯಾಗಿ ಆಟ ಆಡ್ತಾಯಿದ್ರು ನೋಡಿ ಎಷ್ಟೊಂದು ಚೆನ್ನಾಗಿ. ಸೊ ಹೀಗಿತ್ತು ನಮ್ಮ ದಿವಸ. ಬಾಯ್.